ಈಗ ಗೊತ್ತಾಯ್ತು ಈ ದರಿದ್ರ ಏನು ಏನು ಅಂತ. ನಿನ್ ಕೆಟ್ಟ ದೃಷ್ಟಿನ ನಮ್ ರತ್ನವನ್ ಮ್ಯಾಕ್ ಹಾಕ್ಬಿಟ್ಟ. ನೀವತ್ತು ನಮ್ಮ ಮದ್ವೆಗೆ ಬಂದಿದ್ರಿ ಅಲ್ವಾ? ಕಾಲಿಗೆ ಬೀಳ್ತೀನಿ. ಅವತ್ತು ನೀವು ಯಾಕೆ ನನ್ನ ಕಾಲಿಗೆ ಬೀಳಕ್ಕೆ ಬಂದ್ರಿ? ನಿಮ್ಮ ಮದುವೆ ಆಗಬೇಡ ಅಂತ ಹೇಳಿದ್ರಿ. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಅಯ್ಯೋ ಭಗವಂತ, ಅಳ್ಬೇಡಿ, ನಾನು ನಿಮ್ಮನ್ನ ಬೈತಾ ಇಲ್ಲ. ನಮ್ಮ ಭಾವ ನಿಮ್ಮನ್ನ ಬೈದ್ರಲ್ವಾ, ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ದೇವರು ಅಂತ ಒಬ್ಬ ಇರ್ತಾನಂತೆ, ಅವನ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತಂತೆ. ಆಯ್ತಾ? ಏನು ಹೇಳಪ್ಪ, ನಿನ್ನ ಮಾತಿಗೆ ಏನು ಹೇಳಿ? ನನಗೊಂದು ತಿಳಿತಿಲ್ಲ. ನಿಮಗೂ ಏನೂ ತಿಳಿಯೋದಿಲ್ವಾ? ನನಗೂ ಏನೂ ತಿಳಿಯೋದಿಲ್ವಂತೆ. ನಾನು ಪೆದ್ದ ಅಂತೆ. ಹಾಗಂತ ಎಲ್ಲರೂ ಹೇಳಬೇಕಾದ್ರೆ ನಿಮ್ಮ ಮಗಳಿದ್ದಾಳಲ್ವಾ ರಾಣಿ, ಅವಳು ನನಗೆ ಹೇಳ್ಕೊಟ್ಲು, ನಾನು ದೊರೆ ಅಂತೆ, ಮುಂದೆ ಎಲ್ರನ್ನೂ ಗೆಲ್ತೀನಂತೆ. ಇವಾಗ ನೋಡಿ ನಾನು ಹೇಗಿದ್ದೀನಿ ಅಂತ. ನಾನಿವಾಗ ರಾಜನ್ ಥರ ಇದ್ದೀನಿ. ಅವಳೇ ನನ್ನನ್ನು ಈ ರೀತಿ ಮಾಡಿದ್ದು. ನೀವು ಅವಳ ಹತ್ರ ಇದ್ದರೆ ಅವಳು ನಿಮ್ಮನ್ನು ಗೆಲ್ಲಿಸ್ತಾಳೆ. ಎಂಥ ಮಗಿನಂತ ಮನ್ಸಪ್ಪ, ನಿನ್ನಂಥ ಮಗಿನಂಥ ಮನ್ಸದ ಜೊತೆ ನನ್ನ ಮಗಳು ಹೆಂಗೆ ಜೀವನ ಮಾಡ್ತಾಳು ಅಂತ ಭಯಪಟ್ಟಿದ್ದೆ. ಆದರೆ ನಿನ್ನ ಮನಸ್ಸು ಬರೀ ಮಗಿನ ಮಾತ್ರ ಅಲ್ಲ, ದೇವ್ರ ಮನಸ್ಸಿದ್ದಂಗೆ. ಒಂದಲ್ಲ ಒಂದು ದಿವಸ ನನ್ನ ರಾಣಿ ನಿನ್ನನ್ನು ದೊರೆ ಮಾಡೇ ಮಾಡ್ತಾಳೆ. ಇಲ್ಲ, ನಾನಿವಾಗ ದೊರೆನೇ. ನಿಮಗೂ ಒಳ್ಳೇದಾಗತ್ತೆ, ಅಳಬೇಡಿ. ಅವರೆಲ್ಲ ಕೋಪ ಮಾಡಿಕೊಂಡು ನಿಮ್ಮನ್ನು ಬೈದಾಗ ದೇವ್ರನ್ನ ನೆನೆಸ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಆಯ್ತಾ? ಎಂಥ ಬುದ್ಧಿ ಮಾತು ಹೇಳಿದೆ ನನಗೆ ನೀನು. ನಿನ್ನನ್ನು ಪೆದ್ದ ಅಂದವ್ರ ಬಾಯಲ್ಲಿ ಹುಳ ಬೀಳತ್ತೆ. ಚೀ, ಹುಳ ಎಲ್ಲ ಬೀಳಬಾರ್ದು. ಸಕ್ಕರೆ, ತುಪ್ಪ, ಹಣ್ಣು, ಊಟ ಇದೆಲ್ಲ ಬಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ನೋಡಿದ್ರಾ, ನಾನು ನಿಮ್ಮನ್ನ ನಗಿಸ್ಬಿಟ್ಟೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಏನ್ ಕನ್ಸ್ ಕಾಣ್ತಿದ್ಯಾ? ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನ? ಪ್ರೀತಿ ಅಂತೆ ಪ್ರೀತಿ. ನೀನ್ ಹೆಂಗಿದ್ಯಾ ಗೊತ್ತಾ? ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಅದು ಕರೆಕ್ಟೇ. ನೀನ್ ಇಡೀ ದೇಹ ಕಾಣಿಸೋ ತರ ಕನ್ನಡಿ ಇಡೀ ಮಾರಿಗುಡಿಲೇ ಇಲ್ವಲ್ಲ. ಹೆಂಗ್ ನಿನ್ ತೋರ್ಸೋದು? ಮಾರಿಗುಡಿ ಕೆರೆ ತೋ ಕರ್ಕೊಂಡೋಯ್ತೀನಿ, ಅಲ್ಲೋಗಿ ನಿಂತ್ಕೋ. ನೀನ್ ಬಿಂಬ ಹೆಂಗೈತೆ ಅಂತ ಪೂರ್ತಿಯಾಗಿ ಕಾಣಿಸುತ್ತೆ. ಹೌದು, ಏನ್ ಓವರ್ ಆಗಿ ಆಡ್ತಿದ್ಯಲ್ಲ? ಓ, ನಿನಗ್ ಊಟ ಹಾಕ್ಲಿಲ್ಲ ಅನ್ಬಿಟ್ಟು ನಮ್ಮ ಅವ್ವಂಗ್ ಬೈದೆ ಅಂತನಾ? ಏಯ್, ನಿನಗೆ ಅಲ್ಲ, ನೀನ್ ಜಾಗದಲ್ಲೋ ನಾಯಿ ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ದೆ ನಾನು. ಇವಳ ಮೇಲೆ ಪ್ರೀತಿಯಿಂದ ಮಾಡೋದಂತೆ ಪ್ರೀತಿ. ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಏನೇನೋ ಕನ್ಸ್ ಕಟ್ಕೊಂಡು ಏನೇನೋ ಮಾಡಕ್ ಹೋಗ್ಬೇಡ. ಕೊನೆಯದಾಗಿ ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ. ನನಗೆ ಮೇಲಿರೋದು ಝೀರೋ ಫೀಲಿಂಗ್ಸ್. ಸೀನಣ್ಣ, ಓ ಜಿಮ್ ಸೀನಾ, ಓಲ್ಡೇನ್ ಏನವ ನಿಂದು? ಕಂದ ಬಂಗಾರ. ಇಂಥ ಬಂಗಾರದ ತೇರ್ನ ನಿಮ್ಮ ಅವತ್ತೆ ತಿಳ್ಕೊಂಬಿಟ್ಲಲ್ಲ. ಅಯ್ಯೋ, ತೆಪ್ಪಾಯ್ತು ಕಂದ, ಎಂಥ ಕೆಲಸ ಆಗ್ಬಿಡ್ತು ನನ್ನಿಂದ. ತೆಪ್ಪಾಯ್ತು ಕಂದ, ತೆಪ್ಪಾಯ್ತು. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅದು ನೀನು JCB ಲವ್ ಮಾಡ್ತಿದ್ಯಾ ಅನ್ಕೊಂಬಿಟ್ಟಿದ್ದೆ. ಆದ್ರೆ ಇವತ್ತು ಅವಳು ಮಕ್ಕೆ ಹೊಡೆಯಂಗೆ ಅಂದ್ಬಿಟ್ಟಲ್ಲ, ಸಮಾಧಾನ ಆಗ್ಬಿಡ್ತು. ಅಯ್ಯೋ, ನನ್ನ ಬಂಗಾರ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ ಅಂತ ಸಾಬೀತು ಮಾಡ್ಬಿಟ್ಟೇಕಲ್ಲ. ಅವು ನನಗೇನು ಬುದ್ಧಿ ಗೆಟ್ಟೈತೆ ಆ ಬಂಡೆ ಜೊತೆ ಬದುಕಕ್ಕೆ? ನೀನ್ ಚೆನ್ನಾಗಂದೆ.
ಅವೋ ಈಗಲೂ ಹೇಳ್ತಾ ಇದ್ದೀನಿ, ಪಿಂಕಿನೇ ನಾನು ಹೆಂಡ್ರು, ಸರಿನಾ? ಹಂಗನ್ಬಿಟ್ಟು ನೀನು ಆ ಮೂಟೆಗೆ ಊಟ ಆಗ್ದಿರೋದು ಹಂಗೆಲ್ಲ ಮಾಡಬೇಡ, ತಪ್ಪು ಹೇಳ್ತಾ ಇದ್ದೀನಿ. ಏ ಹಂಗೆಲ್ಲ ಮಾಡಕ್ಕಿಲ್ಲ ಕಲ. ನೀನೇ ಹೇಳಿದ್ಯಲ್ಲ ನೋಡು, ಇನ್ಮೇಲೆ ಒತ್ತಿಗೆ ಮೂರ್ ಮಂಕ್ರಿ ಮಾಡಾಕ್ತೀನಿ, ಸರಿನಾ? ಆದ್ರೂ ಕಣವ, ನಂಗೊಂದು ಡೌಟು. ಏನ್ಲ? ಈ ಶಾರದಮ್ಮ ನಮ್ಮನೇಲೇ ಇದ್ಲು. ಆ ಶಾರದಮ್ಮಂಗೆ ನಾನು ಪಿಂಕಿನೇ ಮದುವೆ ಆಯ್ತೀನಿ, ಪಿಂಕಿನ ಮದುವೆ ಆದ್ಮೇಲೆ ಈ ಮೂಟೆನ ಮನೆಯಿಂದ ಆಚೆ ಹಾಕ್ತೀವಿ, ಇದೆಲ್ಲಾನು ಗೊತ್ತು. ಆದ್ರೂ ಅವಳು ಹೋಗಿ ಯಾಕೆ ಶಿವಣ್ಣ ತಾವ್ ಏನು ಹೇಳಿಲ್ಲ ಅಂತ. ಸರಿ, ಶಿವಣ್ಣಂಗೆ ಅವ್ರು ಅವನ್ ಕಂಡ್ರೆ ಆಗಲ್ಲ, ಅದಕ್ಕೆ ಹೇಳಿಲ್ಲ ಅಂತ ತಿಳ್ಕೊಳ್ಳೋಣ. ಆದ್ರೆ ಶಾರದಮ್ಮ ಯಾಕೆ ಪಾರಕ್ಕು ಅಂತ ಈ ವಿಷಯ ಹೇಳಿಲ್ಲ? ಅಯ್ಯೋ ಇನ್ನೇನು ಹೇಳಿರ್ ಶಿವು ಏನು ಕೇಳಕ್ಕಿಲ್ಲ. ಎಲ್ಲಿ ನೊಂದ್ಕೊಂಡ್ಬಿಡ್ತಾಳೋ, ಎಲ್ಲಿ ನನ್ನ ಸೊಸೆಗೆ ನೋವಾಗ್ಬಿಡ್ತೈತೋ ಅಂತ ಮುಚ್ಚಿಟ್ಟಿರ್ಬೇಕು ಕಲ. ಓ ಹಂಗೆ ಹೇಳ್ದಿರೋದೇ ಒಳ್ಳೇದು ಕಣವ, ನಾವು ಸೇಫು. ಸೀನಾ, ಈಗೇನೋ ಸೇಫು. ಅವಮ್ಮಂಗೆ ಇನ್ನು ನಾವು ಮಾಡಿರೋ ವಿಷಯ ಫುಲ್ ಗೊತ್ತಿಲ್ಲ. ಮುಂದೊಂದು ದಿನ ಏನಾರ ಸಿಕ್ಕಾಕೊಂಡ್ರೆ ನಮ್ಗೆ ಹೆಂಗೆಲ್ಲ ಏಟ್ ಬೀಳ್ಬೋದು ನೆನ್ಪಿಸ್ಕ. ಅವಾಗ ಶಾರದಮ್ಮ ಈ ಮನೆ ಕೆಲಸದವಳು, ಆದ್ರೆ ಈಗ ಶಿವಣ್ಣಂಗೆ ಅವ್ವ. ಈಗ ಬಾಸುಣ್ಣೆ ಬರಂಗೆ ಹೆಂಗೆಲ್ಲ ಇಕ್ಬೋದು ಯೋಚನೆ ಮಾಡು. ಯವ್ವಾ, ನೆನ್ಸ್ಕೊಂಡ್ರೆ ಒಳ್ಳೆ ಚಳಿ ಜ್ವರ ಬಂದಂಗೆ ಆಗ್ತೈತೆ ಕಲ.